ಹಲೋ, ಗುಡ್ ಮಾರ್ನಿಂಗ್. ಸೊ ಮತ್ತೆ ನೀವೇ ಕನ್ಫರ್ಮ್ ಮಾಡಬೇಕು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ರೆ ಯಾರಾದರೂ ಕನ್ಫರ್ಮ್ ಮಾಡಿ, ಕೇಳಿಸ್ತಿಲ್ಲ ಅಂದ್ರೆ ದಯವಿಟ್ಟು ಕನ್ಫರ್ಮ್ ಮಾಡಿ, ಆಮೇಲೆ ನಾವು ಮಾತಾಡ್ಬೋದು. ಹಾಯ್ ಮುತ್ತು, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಹಾಯ್ ಸಂಜನಾ, ಭೂಮಿಕಾ, ಹಲೋ. ಹಾಯ್ ಜಯಂತ್, ಪ್ರಕಾಶ್, ಲವ್ ಫ್ರಮ್ ಕೇರಳ. ಅರುಣ್, ಹಾಯ್ ಹಾಯ್ ಬ್ರದರ್. ಎಂದಕ್ಕೆಂಡು ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ ನಂದು? ಎಸ್ ಸರ್, ಹುಲಿ, ಥ್ಯಾಂಕ್ ಯು. ನಮಸ್ತೆ ರಿತಿಕ್. ಸೊ ಇನ್ನು ಹೆಸರು ಹೇಳಿಲ್ಲ ಅಂತ ಬೈಬಿಡಿ. ರವಿ ಅವರಿದ್ದಾರೆ, ನಮ್ಮ ಡೈರೆಕ್ಟರ್, ಅವರು ಬಂದಿದ್ದಾರೆ. ಸೊ ಲೆಟ್ಸ್ ಗೋ ಅಬಿ, ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಸೊ ಮೊನ್ನೆ ಲೈವ್ ಬಂದಾಗಲೂ ಹೇಳಿದ್ರೆ ನಿದ್ದೆ ಬಿಟ್ಟಂಗೆ ಕಾಣಿಸ್ತಾ ಇದೆಯಾ? ನಿದ್ದೆ ಬಿಟ್ಟಂಗೆ ಕಾಣಿಸ್ತಾ ಇಲ್ಲ, ನಿದ್ದೆ ಬಿಟ್ಟಿದ್ದೀನಿ. ಸೊ ಒಂದು ಪ್ರೀಮಿಯರ್ ಅಂದರೆ ಹಾಗೆ, ಅಂದರೆ ಆ ಪ್ರೀಮಿಯರ್ ಮಾಡಬೇಕು, ಮತ್ತೆ ಅದರ ವಿಡಿಯೋ ನಿಮ್ಗೆ ತಲುಪಿಸ್ಬೇಕು. ಹಾಗೆ ನೀವು ಸಿನಿಮಾ ನೋಡಿ ನಿಮ್ಮ ರಿವ್ಯೂಗಳನ್ನು ತಿಳಿಸಿ ಹೋದ್ಮೇಲೆ ನಮಗೆ ಕೆಲಸ ಇರುತ್ತೆ. ಹಾಗಾಗಿ ಮೊದಲನೇ ಪ್ರೀಮಿಯರು ರಕ್ಕಸಪುರದೋಳು, ನಮ್ಮ ಸಿನಿಮಾ ರಕ್ಕಸಪುರದೋಳು. ಇದರ ಮೊದಲನೇ ಪ್ರೀಮಿಯರ್ ಮೈಸೂರಲ್ಲಾಯಿತು. ಯಾವ ರೀತಿಯ ರೆಸ್ಪಾನ್ಸ್ ನಮಗೆ ಸಿಕ್ತು ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಆಗೋದೇನಂತ ಹೇಳಿದ್ರೆ, ನನಗೂ ನೆನಪಿದೆ ನನ್ನ ಫಸ್ಟ್ ಸಿನಿಮಾ ಅದರ ಪ್ರೀಮಿಯರ್ US ಅಲ್ಲಾಗಿತ್ತು. ಆ್ಯಂಡ್ ನನಗೇನು ಅಂಥ ದೊಡ್ಡ ಇದಾಗಿರ್ಲಿಲ್ಲ, ನಾನು ಆರಾಮ್ಸೆ ಸಿನಿಮಾ ನೋಡ್ತಾ ಇದ್ದೆ. ಬಟ್ ಜನ ನನ್ನ ಸಿನಿಮಾ ನೋಡಿದ್ರು ಅನ್ನೋಂಥ ಒಂದು ತೃಪ್ತಿ ಇದೆಯಲ್ವಾ, ನನಗೆ ನೆನ್ನೆ ಆಗ್ತಾ ಇತ್ತು. ನಮ್ಮ ಡೈರೆಕ್ಟರ್, ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರುವಂಥ ರವಿ ಸಾರಂಗ ಅವ್ರಿಗೆ ನೆನ್ನೆ ಹೇಗಾಗಿರ್ಬೋದು ಅಂತ. ಅವ್ರು ಯಾವತ್ತೂ ಕೂಡ ಮೈಸೂರನ್ನು ಮರೆಯಲ್ಲ. ನೀವು ಯಾವ ರೀತಿಯ ಪ್ರೀತಿ ತೋರಿಸಿದ್ರಿ, ಯಾವ ರೀತಿಯ ರೆಸ್ಪಾನ್ಸ್ ಕೊಟ್ರಿ, ಅದನ್ನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಸೊ ನಮ್ಮ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿರುವಂತಹ ನಮ್ಮ ಆಕ್ಟರ್ ಬಗ್ಗೆ ನೀವು ಕೊಡ್ತಾ ಇರುವಂಥ ರೆಸ್ಪಾನ್ಸ್, ಎಸ್ ಪರ್ಫಾರ್ಮ್ಡ್ ಫ್ಯಾಬ್ಯುಲಸ್ಲಿ. ಅವರು ಬಹಳ ಒಳ್ಳೆ ನಟ. ಆ್ಯಂಡ್ ಅವ್ರಿಗೆ ನೀವು ಕೊಡ್ತಾ ಇರುವಂಥ ರೆಸ್ಪಾನ್ಸ್ ಏನಿದೆ ಅದು ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಕನ್ನಡಕ್ಕೆ ಮತ್ತೊಬ್ಬ ನಟ ಬಂದ ಅಂತ ಹೇಳಬೇಕು ನೀವು, ಕನ್ನಡಕ್ಕೆ ಮತ್ತೊಬ್ಬ ವಿಲನ್ ಬಂದ ಅಂತ ಹೇಳಬಾರ್ದು. ಯಾಕಂದ್ರೆ ತುಂಬ ಪೊಟೆನ್ಷಿಯಲ್ ಇರುವಂಥ ಹುಡುಗ. ಅವರನ್ನ ಈ ಸಿನಿಮಾದಿಂದ ಬೆಳೆಸ್ತೀರಾ ಅನ್ನುವಂಥ ನಂಬಿಕೆ. ಮೈನ್ ವಿಷಯಕ್ಕೆ ಬರೋಣ. ಸೊ ನಮ್ಮ ರವಿ ವರ್ಮಾ ಅವರು ಪ್ರೊಡಕ್ಷನ್ ಮಾಡಿದಂತಹ ಮೊದಲ ಸಿನಿಮಾ, ಎಲ್ಲ ಮೊದಲು ತುಂಬಾ ಜನ ಮೊದಲಿದ್ದಾರೆ. ಆ್ಯಂಡ್ ಮೈಸೂರಲ್ಲಿ ಬಹಳ ಒಳ್ಳೆ ಪ್ರೀಮಿಯರ್ ಆಯಿತು. ಬೆಂಗಳೂರಲ್ಲಿ ಸುಮಾರು ಜನ ಬೈಕೊಂಡ್ರಿ. ಸೊ ಬೆಂಗಳೂರಲ್ಲಿ ಪ್ರೀಮಿಯರ್ ಓಪನ್ ಆಗಿದೆ. ಆ್ಯಂಡ್ ಆಕ್ಚುಲಿ ಏನಂದ್ರೆ, ಆಕ್ಸಿಡೆಂಟ್ಲಿ ನೆನ್ನೆನೆ ಪ್ರೀಮಿಯರ್ ಓಪನ್ ಆಗಿತ್ತು. ಓಪನ್ ಆದಾಗ ನಾವು ಅನೌನ್ಸೇ ಮಾಡಿದೆ, ಏನೂ ಪ್ರಮೋಷನ್ ಮಾಡಿದೆ, ಆಲ್ಮೋಸ್ಟ್ ನೀವು ಅದನ್ನು ಫಿಲ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಟಿಕೆಟ್ ಇದೆ ಅಷ್ಟು ಟಿಕೆಟ್ ಇದೆ. ಆ್ಯಂಡ್ ಒರಾಯನ್ ಮಾಲಲ್ಲಿ ಇದೆ ಅಂತ ಅನ್ಕೋತೀನಿ. ಅದನ್ನು ಫಿಲ್ ಮಾಡಿ ಆಮೇಲೆ ಗೊತ್ತಿಲ್ಲ ನಂಗೆ ಶೋ ಬರುತ್ತಾ ಬೆಂಗಳೂರಲ್ಲಿ ಗೊತ್ತಿಲ್ಲ. ಬಟ್ ಆದರೆ ಮೈಸೂರಲ್ಲಿ ಇನ್ನೊಂದು ಶೋ ಇದೆ. ನಿನ್ನೆ ಯಾರೆಲ್ಲ ನೋಡಿಲ್ಲ, ನಿನ್ನೆ ಯಾರೆಲ್ಲ ಬಂದು ಬೈಕೊಂಡು ಹೋದ್ರಿ ಅವರಿಗೆ. ಆ್ಯಂಡ್ ಶಿವಮೊಗ್ಗದಲ್ಲಿ ಒಂದು ಶೋ ಅರೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಮಂಗಳೂರಲ್ಲಿ ಒಂದು ಶೋ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಅದೆಲ್ಲದರ ಅಪ್ಡೇಟ್ ನಿಮಗೆ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತ್ರ ಹೇಳೋದಕ್ಕಿರೋದು. ಪ್ರತಿ ಸತಿ ನಾವೇನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದರಲ್ಲಿ ಹೊಸ ಪ್ರಯತ್ನ ಅನ್ನೋದಕ್ಕಿಂತ ನಮ್ಮ ಟೀಮ್ಗೆ ಒಂದು ಆಸೆ ಆಯಿತು, ಒಂದು ಸಿಂಪಲ್ ಥ್ರಿಲ್ಲರ್, ಒಂದು ಎಂಗೇಜ್ ಮಾಡುವಂಥ ಸಿಂಪಲ್ ಥ್ರಿಲ್ಲರ್. ತುಂಬ ಟೈಮ್ ಆಯಿತು ಒಂದು ಕನ್ನಡ ಪ್ರೇಕ್ಷಕರ ಮುಂದೆ ಬಂದು. ಸೊ ಆ ಥರದ ಒಂದು ಸಿನಿಮಾ ನಿಮಗೆ ಕೊಡಬೇಕು, ಎಂಗೇಜ್ ಮಾಡಬೇಕು ಅಂತ. ಸೊ ಅದು ಎಂಗೇಜ್ ಆಗಿದೆ. ಆ್ಯಂಡ್ ದರ್ಶನ ರಾಜೇಂದ್ರನ್ ಹ್ಯಾಸ್ ಕಮ್ ಬ್ರದರ್. ಸೊ ಎಕ್ಸ್ಪೆಕ್ಟಿಂಗ್ ರಕ್ಕಸಪುರದಲ್ಲಿ ಸೇಮ್ ಲೈಕ್ ಸೂಪ್ರಮ್ಸು, ಅಂದ್ರೆ ಯಾವುದೇ ಸಿನಿಮಾ ಜೊತೆ ಕಂಪ್ಯಾರಿಸನ್ ಇರಬಾರ್ದು. ಇಟ್ಸ್ ಅ ವೆರಿ ಇಂಡಿಪೆಂಡೆಂಟ್, ವೆರಿ ಸಪರೇಟ್ ಸಿನಿಮಾ. ಬಟ್ ಎಕ್ಸ್ಪೆಕ್ಟ್ ಎಂಗೇಜ್ಮೆಂಟ್ ಅಂತೂ ಖಂಡಿತ ಮಾಡೇ ಮಾಡುತ್ತೆ. ಸೊ ಮಾತಿರಲ್ಲ ನಮಸ್ಕಾರ, ಏರ್ ಮಾತಾ ಕೊಡ್ಲಾಡ್ತು ಅನ್ನಲ್ಲ, ಮಾತ್ರ ನಿಗ್ಲೆಲ್ಲ ನಮಸ್ಕಾರ. ಸೊ ಅಷ್ಟೇ ಹೇಳೋದಕ್ಕಿದ್ದು, ನಮ್ಮ ಸಿನಿಮಾದ ಪ್ರೀಮಿಯರ್ ಆಲ್ರೆಡಿ ಬೆಂಗಳೂರಲ್ಲಿ ಓಪನ್ ಆಗಿದೆ. ಬೇರೆ ಸಿಟಿಗಳಲ್ಲಿ ಬರುವಂತ ಚಾನ್ಸ್ ಇದೆ, ಮಂಗಳೂರಲ್ಲಿ, ಶಿವಮೊಗ್ಗದಲ್ಲಿ, ಮೈಸೂರಲ್ಲಿ. ಸೊ ಕಾಯ್ತಾ ಇರಿ, ಅಪ್ಡೇಟ್ ನಾವು ಮಾಡ್ತಾ ಇರ್ತೀವಿ. ಆ್ಯಂಡ್ ಒಂದು ಸಣ್ಣ ಸಿನಿಮಾಗೆ ಮತ್ತೊಂದು ಸಲ ಈ ರೀತಿ ಪ್ರೀತಿ ತೋರಿಸಿ ಮತ್ತೆ ನಮ್ಮನ್ನ ಈ ರೀತಿ ಸಪೋರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಕೊಡುತ್ತೆ. ಕನ್ನಡದಲ್ಲಿ ಮತ್ತಷ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ನಮ್ಮ ಟೀಮಿಂದ ಅಥವಾ ನಮ್ಮ ಕಡೆಯಿಂದ ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್. ಅಷ್ಟೇ ಹೇಳೋದಕ್ಕಿದ್ದು. ಸೊ ನಿದ್ದೆಗಿದ್ದೆ ಬಿಡಿ, ಅದೆಲ್ಲ ಸರಿ ಮಾಡ್ಕೋತೀನಿ 2 ದಿವಸ ಆದಮೇಲೆ. ಥ್ಯಾಂಕ್ ಯು ಸೋ ಮಚ್.